ನಮಸ್ಕಾರ ಕಣ್ರಪ್ಪ ಎಲ್ರಿಗೂ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಏನಿದೆ ಈ ಒಂದು ವಿಡಿಯೋದಲ್ಲಿ ಅಂತ ನಾನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೋಡಿ, ರೀತು ಅಂತ ಹೇಳಿ ಸ್ನೇಹಿತರೆ, ಬ್ರಾಹ್ಮಣ ಕುಟುಂಬದವರು. ಇವರ ಒಂದು ಆಸೆ ಏನಪ್ಪ ಅಂತಂದರೆ ಪೂಜಾರಿಯನ್ನೇ ಮಾಡ್ಕೋಬೇಕು ಅಂತ ಇವರ ಒಂದು ಆಸೆ ಪಟ್ಟಿರ್ತಕ್ಕಂಥದ್ದು ಹಾಗೆ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಕೆಲಸ ಬಂದ್ಬಿಟ್ಟು ಏನು ಅಂತಂದರೆ, ಇವರು ಮಾಡ್ತಕ್ಕಂಥ ಕೆಲಸ ಹೂವು ಕಟ್ಟೋದು ಹಾಗೆ ದೇವರಿಗೆ ಪೂಜೆ ಮಾಡೋದು ಅಷ್ಟೇ. ಅದೊಂದೇ ಭಾಳ ಸ್ವಚ್ಛತೆಯಿಂದ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ. ಇನ್ನು ಆಸೆ ಇವ್ರಿಗೆ ಏನಪ್ಪ ಅಂತಂದರೆ ಬಾಳೆಹಣ್ಣು ಚೀಪ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಇವರು ಪೂಜಾರಿಯನ್ನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಇವರ ಒಂದು ಆಸೆ ಬಾಳೆಹಣ್ಣು ಚೀಪ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ಪೂಜಾರಿಯ ಗುಣ ಯಾವ ರೀತಿ ಇರಬೇಕು ಅಂತಲೂ ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಜುಟ್ಟು ಬಿಟ್ಟಿರುವ ಪೂಜಾರಿ ಆಗಬೇಕು ಮತ್ತು ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಇದು ಮೊದಲನೇದು. ಎರಡನೇದು ಬಂದ್ಬಿಟ್ಟು ಬೆಳ್ಳುಳ್ಳಿ ಕಮ್ಮಿ ತಿನ್ನೋದು. ಹಾಗಾಗಿ ಅಡುಗೆ ಮಾಡೋದು ಮತ್ತು ತಿಂಡಿಗಳಿಗೆ ಕಮ್ಮಿ ಬಳಕೆ ಮಾಡಿದ್ರೆ ಆಯಿತು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅಡುಗೆ ಸ್ನೇಹಿತರೆ ಇವ್ರು ಮಾಡಲ್ಲ, ಪೂಜಾರಿ ಮದುವೆ ಮಾಡ್ಕೊಂಡವರೇ ಮಾಡ್ಕೋಬೇಕಾಗ್ತದೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದೀನಿ ಮುಂಚೆನೇ. ಇನ್ನು ಪೂಜಾರಿ ಅಂದ ತಕ್ಷಣ ಚಡ್ಡಿಯಲ್ಲಿ ತ್ಯಾವ ಮಾಡ್ಕೋಬೇಕು, ಹತ್ತಿರಕ್ಕೆ ಬರಬಾರ್ದು ಅಂತ ಏನಿಲ್ಲ, ಓಕೆನಾ. ಯಾವಾಗ ಬೇಕಾದರೂ ಬಿಚ್ಚಿ ಮಾಡ್ಬೋದು, ಇಂಥ ಸಮಯ ಅಂಥ ಸಮಯ ಅಂತಲೇ ಏನಿಲ್ಲ ಸ್ನೇಹಿತರೆ. ಇದಿಷ್ಟು ಪೂಜಾರಿಯ ಗುಣ ಇದ್ದರೆ ಖಂಡಿತವಾಗಿಯೂ ಒಂದು 99 ಭಾಗ ಓಕೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಬಾಳೆಹಣ್ಣು ಯಾವ ರೀತಿ ಇರಬೇಕು ಅಂತಲೂ ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು. ಚೀಪಿದಾಗ ಬಾಳೆಹಣ್ಣು ಹೇಗೆ ಡೊಂಕು ಆಗುತ್ತೋ ಅದೇ ರೀತಿ ನಿಮ್ಮ ಸಾಮಾನು ಸಹ ಆಗುತ್ತೆ. ಅದಕ್ಕೆ ಜಾಸ್ತಿ ಹೊತ್ತು ಎತ್ತಿ ಕೊಡಬೇಡಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಯಾಕೆಂದರೆ ಸ್ನೇಹಿತರೆ, ಇವರಿಗೆ ರೂಢಿಯಾಗ್ಬಿಟ್ಟಿದೆ. ಒಂದು ಕಾರಣಕ್ಕೋಸ್ಕರ ಅವರು ಅನುಭವದ ಮೇರೆಗೆ ಹೇಳಿರ್ತಕ್ಕಂಥದ್ದು. ಇನ್ನು ಎರಡನೇದು ಬಂದು, ಅದರ ಬದಲು ದಿಂಗಾಡಿದರೆ ಎಷ್ಟೋ ಸುಖ ಸಿಗುತ್ತೆ, ಜೊತೆಗೆ ನೆಮ್ಮದಿನೂ ಸಿಗುತ್ತೆ ಅಲ್ವಾ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದು ಮೂರನೇದು. ವರ್ಕಿದ್ದ ಸಮಯದಲ್ಲಿ ಅದೆಲ್ಲ ಬೇಕಿಲ್ಲ ಕಣ್ರಿ ಅಂತಲೂ ಇದು ಮೂರನೇ ಹೇಳಿಕೆ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಇದೊಂದು ರೆಸಾರ್ಟ್ ಸಹ ಇದೆ, ಆದ್ರೂ ಹೂವು ಕಟ್ಟೋಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ಬೋದು, ದ ರೂಮ್ ವಾಸ್ ಸ್ಪಾಟ್ಲೆಸ್ಲಿ ಕ್ಲೀನ್, ದ ಶೀಟ್ಸ್ ವರ್ ಫ್ರೆಶ್, ದ ಬಾತ್ರೂಮ್ ಸ್ಪಾರ್ಕಿಂಗ್ ಆ್ಯಂಡ್ ದ ಹೋಲ್ ಪ್ಲೇಸ್ ಆ್ಯಡ್ ಎ ಪ್ಲೆಸೆಂಟ್ ನ್ಯಾಚುರಲ್ ಫ್ರಾಗ್ರೆನ್ಸ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಕ್ಲೀನ್ ಲೈನ್ನೆಸ್ಸು ಮತ್ತು ಮೇಂಟೆನೆನ್ಸ್ ಬಗ್ಗೆ ಮಾತಾಡೋಂಗಿಲ್ಲ, ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ಕೊಡಗಿನಲ್ಲಿ ಇರ್ತಕ್ಕಂಥದ್ದು ರೆಸಾರ್ಟ್ ಇದು. ಇನ್ನು ರೂಮ್ ಡೈನಿಂಗ್ ಬಗ್ಗೆ ಹೇಳಬೇಕು ಅಂದರೆ, ರೂಮ್ ಸರ್ವಿಸ್ ವಾಸ್ ಎಕ್ಸಲೆಂಟ್, ಫುಡ್ ಅರೈವ್ಡ್ ಹಾಟ್, ಫ್ರೆಶ್ ಆ್ಯಂಡ್ ಆನ್ ಟೈಮ್. ದೇ ಈವನ್ ಅರೇಂಜ್ಡ್ ಎ ರೊಮ್ಯಾಂಟಿಕ್ ಡಿನ್ನರ್ ಸೆಟಪ್ ಆನ್ ದ ಬಾಲ್ಕನಿಯಲ್ಲಿ ರೊಮ್ಯಾಂಟಿಕ್ ಡಿನ್ನರ್ಗೆ ಸೆಟಪ್ ಮಾಡ್ತಾರೆ, ಓಕೆನಾ. ಅಂದರೆ ರೊಮ್ಯಾಂಟಿಕ್ ಕಪಲ್ಸ್ಗಳಿಗೆ ಬಂದಂಥವ್ರಿಗೆ ಒಂದು ಒಳ್ಳೆ ಫುಡ್ ಅವೈಲೇಬಲ್ ಮಾಡ್ತಾರೆ. ನಮ್ಮ ಬಾತ್ರೂಮ್ ಹೇಗಿದೆ ಅಂದರೆ, ಹ್ಯೂಗ್ ಮಾರ್ಬಲ್ ಫಿನಿಶ್ಡ್ ಬಾತ್ರೂಮು ವಿತ್ ಎ ಫ್ರೆಶ್ ಸ್ಟ್ಯಾಂಡಿಂಗ್ ಬಾತ್ ಟಬ್ಬು, ರೈನ್ ಶವರ್ ವಿತ್ ಗ್ರೇಟ್ ಪ್ರೆಷರ್, ಜೊತೆಗೆ ಆರ್ಗ್ಯಾನಿಕ್ ಸ್ಪಾ ಕ್ವಾಲಿಟಿ ಟಾಯ್ಲೆಟರೀಸ್